ಡಿಕೆಶಿ ಸಂಪುಟದಲ್ಲಿ ಮುಗಿಯದ ಖಾತೆಯ ಕ್ಯಾತೆ. ರಾಜ್ಯ ರಾಜಕಾರಣ ದೆಹಲಿಗೆ ಶಿಫ್ಟ್. ಡಿಕೆಶಿ ಸಂಪುಟದಲ್ಲಿ ಮುಗಿಯದ ಖಾತೆಯ ಖ್ಯಾತೆ. ರಾಜ್ಯ ರಾಜಕಾರಣ ದೆಹಲಿಗೆ ಶಿಫ್ಟ್. ಪ್ರಮಾಣ ವಚನ ಬಳಿಕ ಸಿಎಂ ದೆಹಲಿಗೆ ಮೊದಲ ಭೇಟಿ. ಕೆಲ ಹೊತ್ತಿನಲ್ಲೇ ಸಿಎಂ ಡಿಕೆಶಿ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಎರಡನೇ ಹಂತದ ಸಚಿವ ಸಂಪುಟ ಪುನರ್ರಚನೆಗೆ ಸರ್ಕಸ್. ಡಿಕೆಶಿ ಬಣದ ನಾಯಕರಿಗೆ ಸಿಗುತ್ತಾ ಲಕ್. ಸಂಪುಟ ಸರ್ಕಸ್, ಹೊಸ ದಾಳ ಉರುಳಿಸ್ತಾರ ಸಿಎಂ. ಡಿಕೆಶಿ ಇಂದು ಸೋನಿಯಾ ರಾಹುಲ್ ಭೇಟಿ ಸಾಧ್ಯತೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ, ವೇಣುಗೋಪಾಲ್ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯನ್ನ ಭೇಟಿಯಾಗುವ ಸಾಧ್ಯತೆ ಕೂಡ ಇದೆ. ಇನ್ನು ಭೇಟಿಯ ಸಂದರ್ಭದಲ್ಲಿ ಸಚಿವ ಸಂಪುಟ ಎರಡನೇ ಪಟ್ಟಿ ಚರ್ಚೆ ಸಾಧ್ಯತೆ ಕೂಡ ಇದೆ. ಒಂದು ಕಡೆ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಒಂದು ಖಾತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ನನಗೆ ಈ ಖಾತೆ ಬೇಡ, ಆ ಖಾತೆ ಬೇಕು, ಜೊತೆಗೆ ಕೊಟ್ಟಂತಹ ಖಾತೆ ಸಮಾಧಾನ ಇಲ್ಲ ಅಂತ ಈ ಒಂದು ಖಾತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಗಾದೆ ಕೂಡ ನಡೀತಾ ಇದೆ. ಇದರ ನಡುವೆ ಈಗ ಸಂಪುಟ ಎರಡನೇ ಪಟ್ಟಿ ಚರ್ಚೆ ಕೂಡ ಮಾಡಲಿದ್ದಾರೆ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ನ ಭೇಟಿ ಮಾಡಿ. ಯಾಕೆಂತಂದ್ರೆ ಇವತ್ತು ದೆಹಲಿಗೆ ಹೋಗ್ತಾರೆ. ಪ್ರಮಾಣ ವಚನ ಬಳಿಕ ಈಗ ಸಿಎಂ ದೆಹಲಿಗೆ ಮೊದಲ ಬಾರಿಗೆ ಭೇಟಿಯನ್ನ ನೀಡಲಿದ್ದಾರೆ. ಇನ್ನು ಕೆಲ ಹೊತ್ತಿನಲ್ಲೇ ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣವನ್ನು ಕೂಡ ಬೆಳೆಸಲಿದ್ದಾರೆ. ಎರಡನೇ ಹಂತದ ಸಚಿವ ಸಂಪುಟ ಪುನರ್ರಚನೆಗೆ ಭಾರಿ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಒಂದು ಶಾರ್ಟ್ ಲಿಸ್ಟ್ ರೆಡಿ ಮಾಡಿಸ್ಕೊಂಡಿದ್ದಾರೆ. ಯಾಕೆಂತಂದ್ರೆ ಸಚಿವಾಕಾಂಕ್ಷಿಗಳ ಪಟ್ಟಿ ಕೂಡ ಬಹಳ ದೊಡ್ಡದಿದೆ. ಅದರಲ್ಲಿ ಯಾರಿಗೆ ಮಣೆ ಹಾಕಬೇಕು ಎಂಬ ಲೆಕ್ಕಾಚಾರಗಳು ಕೂಡ ಇದ್ದಾವೆ. ಇನ್ನು ಮೊದಲ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದಂತಹ ಹಿರಿಯ ನಾಯಕರಿಗೆ ಮಣೆಯನ್ನ ಹಾಕಲಾಗಿತ್ತು. ಹಾಗಾಗಿ ಎರಡನೇ ಪಟ್ಟಿಯಲ್ಲಿ ಯಾರಿಗೆ ಆದ್ಯತೆಯನ್ನ ಕೊಡ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್. ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಬಹಳ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂತಂದ್ರೆ ಈ ಒಂದು ಖಾತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರಿಗೆ ಅಸಮಾಧಾನ. ಇದರ ಜೊತೆಗೆ ಬಹಳ ಪ್ರಮುಖವಾಗಿ ಈಗ ಎರಡನೇ ಪಟ್ಟಿ ಸಿದ್ಧತೆ ಕೂಡ ನಡೀತಾ ಇದೆ. ಹಾಗಾಗಿ ಈಗ ದೆಹಲಿ ಕೂಡ ಹೋಗಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರೋಹನ್? ಸಾಹಿತ್ಯ ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ ನಲ್ಲಿ ಒಂದು ಕ್ಯಾಬಿನೆಟ್ ಸಚಿವ ಸಂಪುಟ ವಿಸ್ತರಣೆ ಈಗ ಕಾವು ದಿನದಿಂದ ಕೂಡ ಈಗ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು. ಡಿಕೆ ಸರ್ಕಾರದಲ್ಲಿ ಒಂದು ಮಿನಿಸ್ಟರ್ ಗಿರಿ ಒಂದು ಗಿಟ್ಟಿಸಿಕೊಳ್ಳೋಕೋಸ್ಕರ ಏನು ಶಾಸಕರು ಒಂದು ದಿನನಿತ್ಯ ಸರ್ಕಸ್ ಕೂಡ ಈಗಾಗಲೇ ಜೋರಾಗಿದೆ ಅಂತ ಹೇಳ್ಬೋದು. ಸಂಪುಟ ವಿಸ್ತರಣೆಗೆ ಹೆಚ್ಚಾಗ್ತಾ ಇದ್ದಂತೆ ಡಿಮ್ಯಾಂಡ್ ಈಗ ಹೈಕಮಾಂಡ್ ವರೆಗೂ ಕೂಡ ಈಗಾಗಲೇ ತಲುಪಿದೆ ಅಂತ ಹೇಳ್ಬೋದು. ಇನ್ನು ಸಚಿವ ಸ್ಥಾನಕ್ಕಾಗಿ ಹಲವು ನಾಯಕರು ಮತ್ತು ಬ್ಯಾಕ್ ಅಂಡ್ ಟೀಮ್ ಅಲ್ಲಿ ಈಗಾಗಲೇ ಕಸರತ್ತನ್ನು ಕೂಡ ಈಗಾಗಲೇ ಶುರು ಮಾಡಿದೆ ಅಂತ ಹೇಳ್ಬೋದು. ಎರಡನೇ ಲಿಸ್ಟ್ ನಲ್ಲಿ ಕೂಡ ಸಚಿವ ಸಂಪುಟ ಪುನರ್ರಚನೆಗೆ ಈಗ ಸಂಬಂಧಪಟ್ಟ ಹಾಗೆ ರಾಜಕೀಯ ಚಟುವಟಿಕೆಗಳು ಕೂಡ ಈಗಾಗಲೇ ಗರಿಗೆದರಿ ಇನ್ನು ಜೂನ್ 20 ಬಳಿ ಕೂಡ ಸಚಿವರ ಎರಡನೇ ಪಟ್ಟಿ ಕೂಡ ಬಿಡುಗಡೆ ಆಗುವ ಸಾಧ್ಯತೆ ಇರೋದ್ರಿಂದ ಕೆಲವೊಂದಿಷ್ಟು ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಜೋರಾಗಿರುವಂತದ್ದು. ಹೀಗಾಗಿ ಸಚಿವ ಸ್ಥಾನ ಆಕಾಂಕ್ಷಿಗಳಿಗೆ ಕಣ್ಣು ಇದೀಗ ದೆಹಲಿಯತ್ತ ಈಗಾಗಲೇ ನೆಟ್ಟಿದೆ ಅಂತ ಹೇಳ್ಬೋದು. ಈಗಾಗಲೇ ಕೆಲ ಶಾಸಕರು ದೆಹಲಿ ಪ್ರವಾಸ ಕೈಗೊಂಡಿರ್ತಕ್ಕಂಥದ್ದು. ಇನ್ನು ಕೆಲವು ಮಂದಿಗಳು ಕೂಡ 2-3 ದಿನಗಳಲ್ಲಿ ಕೂಡ ದೆಹಲಿಗೆ ದೌಡಾಯಿಸೋಕೋ ಈಗಾಗಲೇ ಎಲ್ಲವನ್ನು ಕೂಡ ಸಿದ್ಧತೆ ಮಾಡ್ಕೊಂಡಿದ್ರೆ ಸಚಿವ ಸಂಪುಟದಲ್ಲಿ ಕೂಡ ಸ್ಥಾನ ಪಡೆಯುವ ನಿಟ್ಟಿನಲ್ಲಿ ಉದ್ದೇಶದಿಂದ ಈಗ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲು ಸಾಲು ಪ್ರಯತ್ನಗಳು ಕೂಡ ಈಗಾಗಲೇ ನಡೆಸ್ತಾ ಇದ್ದಾರೆ. ಇನ್ನು ರಾಜ್ಯ ರಾಜಕಾರಣದ ಹಲವು ನಿರ್ಣಾಯಕ ಬೆಳವಣಿಗೆಗಳ ನಡುವೆಯೂ ಕೂಡ ಈಗ ಬೆಂಗಳೂರು ಮತ್ತು ದೆಹಲಿಯ ನಡುವೆ ನಡೀತಾ ಇರುವಂತಹ ಆ ಒಂದು ರಾಜಕೀಯ ಚಟುವಟಿಕೆಗಳು ಈಗಾಗಲೇ ದೆಹಲಿಯಲ್ಲಿ ಒಂದು ಕೇಂದ್ರ ಬಿಂದು ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಸಚಿವ ಸ್ಥಾನಕ್ಕಾಗಿ ಒಂದು ಈಗ ಕೆಲವೊಂದಿಷ್ಟು ಪೈಪೋಟಿಗಳು ಕಾಂಗ್ರೆಸ್ ವಲಯದಲ್ಲಿ ಈಗ ಹೊಸ ಚರ್ಚೆಗೂ ಕೂಡ ಈಗಾಗಲೇ ಕಾರಣವಾಗಿದೆ. ಇದರ ನಡುವೆ ಕೂಡ ಏನು ಸಚಿವ ಕೃಷ್ಣ ಬೈರೇಗೌಡರು ಈಗಾಗಲೇ ದೆಹಲಿಯಲ್ಲಿ ಠಿಕಾಣಿ ಕೂಡ ಹೂಡಿದ್ದಾರೆ. ಅವ್ರ ಜೊತೆ ಈಗ ರಿಜ್ವಾನ್ ಅರ್ಷದ್ ಹಾಗೂ ಶ್ರೀನಿವಾಸ್ ಮಾನೆ ಸಹ ದೆಹಲಿಯಲ್ಲಿ ಕೂಡ ಈಗಾಗಲೇ ಬೀಡು ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ಹೈಕಮಾಂಡ್ ನಾಯಕರ ಜೊತೆ ಈಗ ನಿರಂತರದಲ್ಲೂ ಕೂಡ ಈಗ ಸಂಪರ್ಕದಲ್ಲಿರುವಂತಹ ಈ ಕೆಲವೊಂದಿಷ್ಟು ಸಚಿವರುಗಳು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಬೆಂಗಳೂರು ನಗರ ಅಭಿವೃದ್ಧಿಗೆ ಖಾತೆಗೆ ಸಂಬಂಧಪಟ್ಟ ಹಾಗೆ ಒಂದು ಕೆಲವೊಂದಿಷ್ಟು ಕನ್ಫ್ಯೂಷನ್ಸ್ ಗಳನ್ನ ವರಿಷ್ಠರ ಗಮನಕ್ಕೆ ತರುವ ಒಂದು ನಿಟ್ಟಿನಲ್ಲಿ ಅವ್ರ ಜೊತೆ ಕೂಡ ಈಗಾಗಲೇ ಮಾತುಕತೆಗೆ ಸಿದ್ಧತೆ ಆಗಿರುವಂತದ್ದು. ಇನ್ನು ಬಿಡಿಎ ಹಾಗೂ ಬಿಎಂಆರ್ಡಿಯಲ್ಲಿ ತಮ್ಮ ವ್ಯಾಪ್ತಿಯಲ್ಲಿ ಕೈ ಬಿಟ್ಟಿರ್ತಕ್ಕಂಥ ವಿಚಾರ ಏನಿದೆ ಆದಷ್ಟು ಕೆಲವೊಂದಿಷ್ಟು ಅಸಮಾಧಾನ ಹೊಗೆ ಕೂಡ ಈಗಾಗಲೇ ಆಡ್ತಾ ಇರುವಂತದ್ದು. ಇನ್ನು ಖಾತೆ ಹಂಚಿಕೆ ವಿಚಾರದಲ್ಲಿ ಉಂಟಾಗಿರ್ತಕ್ಕಂಥ ಕೆಲವೊಂದಿಷ್ಟು ಕನ್ಫ್ಯೂಷನ್ಗಳು ಈಗ ಅದೇ ಉದ್ದೇಶವನ್ನು ಇಟ್ಕೊಂಡು ಕೃಷ್ಣ ಬೈರೇಗೌಡರು ಮತ್ತು ರಾಹುಲ್ ಗಾಂಧಿ ಅವರು ಭೇಟಿ ಮಾಡೋಕ್ಕೋಸ್ಕರ ಪ್ರಯತ್ನವನ್ನು ನಡೆಸಿದ್ದಾರೆ ಅಂತ ಹೇಳ್ಬೋದು. ಇನ್ನು ಈಗ ಈ ಭೇಟಿ ಏನಿದೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಹತ್ವದ ಬೆಳವಣಿಗೆ ಅಂತ ಹೇಳ್ಬೋದು. ಹೈಕಮಾಂಡ್ ಮಟ್ಟದಲ್ಲಿ ಖಾತೆ ಹಂಚಿಕೆ ಮತ್ತು ಕೆಲವೊಂದಿಷ್ಟು ಕ್ಯಾಬಿನೆಟ್ ವಿಸ್ತರಣೆಗಳು ಇವನ್ನೆಲ್ಲವನ್ನು ನೋಡಿದಂತ ಸಂದರ್ಭದಲ್ಲಿ ಈ ಭೇಟಿ ಕಾಂಗ್ರೆಸ್ ನಾಯಕರಿಗೆ ಮತ್ತಷ್ಟು ಈಗ ಸಚಿವ ಆಕಾಂಕ್ಷಿಗಳು ಈಗ ತೀವ್ರ ಕುತೂಹಲ ಕೆರಳಿಸಿದೆ ಅಂತ ಹೇಳ್ಬೋದು. ಇದೇ ವೇಳೆ ಸಚಿವರ ಜೊತೆಯಲ್ಲಿ ಕೂಡ ದೆಹಲಿಗೆ ತೆರಳಿದಿರ್ತಕ್ಕಂಥ ಶಿವಾಜಿನಗರದ ಶಾಸಕರಾಗಿರ್ತಕ್ಕಂಥ
ಆಗಿರ್ತಕ್ಕಂಥ ಏನು ರಿಜ್ವಾನ್ ಅರ್ಷದ್ ಮತ್ತು ಶ್ರೀನಿವಾಸ್ ಮಾನೆ ಸಚಿವ ಸಂಪುಟದಲ್ಲಿ ಅವಕಾಶ ಪಡೆಯೋಕೋಸ್ಕರ ಹೈಕಮಾಂಡ್ ನಾಯಕರು ಭೇಟಿಗೆ ಕೂಡ ಈಗ ಯತ್ನವನ್ನು ಮಾಡಿದ್ದಾರೆ. ಇನ್ನು ಹೈಕಮಾಂಡ್ ಜೊತೆ ಕೆಲವೊಂದಿಷ್ಟು ನಿಕಟವಾಗಿ ಉತ್ತಮವಾದಂತಹ ಸಂಪರ್ಕ ಹೊಂದಿರತಕ್ಕಂಥ ಕೃಷ್ಣ ಬೈರೇಗೌಡರಿದ್ರೆ ಈ ಮೂಲಕವಾಗಿ ವರಿಷ್ಠರ ಮೇಲೆ ಒತ್ತಡ ತರೋಕೆ ಕೆಲವೊಂದಿಷ್ಟು ನಾಯಕರು ಮುಂದಾದ್ರ ಅನ್ನುವಂತ ಪ್ರಶ್ನೆ ಸಹಜವಾಗಿ ಬರುತ್ತೆ. ಇನ್ನು ಸಚಿವ ಸಂಪುಟದಲ್ಲಿ ವಿಸ್ತರಣೆಗೆ ಸ್ಥಾನ ಸಿಗುವ ನಿರೀಕ್ಷೆಯಲ್ಲಿರುವಂತಹ ಇಬ್ಬರು ನಾಯಕರು ರಾಜಕೀಯದಲ್ಲಿ ತಮ್ಮ ಪವರ್ ಪ್ರದರ್ಶನ ಮಾಡೋಕೆ ಮುಂದಾದ್ರ ಅನ್ನುವಂತ ಮಾತು ಕೂಡ ಸಹಜವಾಗಿ ಬರುತ್ತೆ. ಇನ್ನೊಂದೆಡೆ ಸಚಿವ ಸ್ಥಾನ ಪ್ರಬಲ ಆಕಾಂಕ್ಷಿ ಆಗಿರ್ತಕ್ಕಂಥ ಶಾಸಕ ಅಶೋಕ್ ಪಟ್ಟಣ್ ಕೂಡ ಕೆಲವೊಂದಿಷ್ಟು ಲಾಬಿಯನ್ನ ಕೂಡ ಆರಂಭವನ್ನು ಮಾಡಿದ್ದಾರೆ. ಈ ಹಿಂದೆ ಕೂಡ ಅಶೋಕ್ ಪಟ್ಟಣ್ ಅವರ ನೇತೃತ್ವದಲ್ಲಿ ಒಂದು ತಂಡ ದೆಹಲಿ ಕೂಡ ಹೋಗಿತ್ತು. ಹೀಗಾಗಿ 4-5 ಶಾಸಕರ ಜೊತೆ ಹೈಕಮಾಂಡ್ ಭೇಟಿ ಮಾಡ್ತಾರೆ. ಆ ಬಳಿಕ ಸಚಿವ ಸಂಪುಟದಲ್ಲಿ ಕೂಡ ಅವಕಾಶ ನೀಡುವಂತೆ ಕೆಲವಷ್ಟು ಒತ್ತಡ ಹೇರ್ತಾರೆ, ಕೆಲವೊಂದಿಷ್ಟು ಕ್ಯಾಲ್ಕುಲೇಷನ್ ಇಟ್ಕೊಂಡಿದ್ದಾರೆ. ಇನ್ನು ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಅನುಮತಿಗಾಗಿ ಅಶೋಕ್ ಪಟ್ಟಣ್ ಕೂಡ ಈಗಾಗಲೇ ಕಾಯ್ತಾ ಇದ್ದಾರೆ. ಈ ಎಲ್ಲಾ ಬೆಳವಣಿಗೆ ನಡುವೆ ಡಿಕೆಶಿ ಒಂದು ಕ್ಯಾಬಿನೆಟ್ ನಲ್ಲಿ ಮುಂದೆ ಈ ಖಾತೆ ಅನ್ನುವಂಥದ್ದು ರಾಜ್ಯ ರಾಜಕಾರಣಿಯನ್ನ ದೆಹಲಿ ಅಂಗಳಕ್ಕೆ ತಲುಪಿದೆ ಅಂತಾನೆ ಹೇಳ್ಬೋದು. ಏನು ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಸಿಎಂ ಡಿಕೆಶಿ ಮೊದಲ ಬಾರಿಗೆ ದೆಹಲಿ ಕೂಡ ಭೇಟಿ ನೀಡ್ತಾ ಇದ್ದಾರೆ. ಕೆಲವೇ ಹೊತ್ತಿನಲ್ಲೂ ಕೂಡ ರಾಷ್ಟ್ರ ರಾಜಕಾರಣದಲ್ಲಿ ಪ್ರಯಾಣವನ್ನು ಮಾಡ್ತಾರೆ. ಎರಡನೇ ಹಂತದ ಏನೋ ಒಂದು ಲಿಸ್ಟ್ ಅನ್ನು ಇಟ್ಕೊಂಡು ರೀಶಫಲ್ ಮತ್ತು ಖಾತೆ ಹಂಚಿಕೆ ವಿಚಾರಗಳನ್ನ ವಿವಿಧ ಒಂದು ಪೊಲಿಟಿಕಲ್ ಆಂಗಲ್ಗಳಲ್ಲಿ ಸಮೀಕರಣಗಳ ಬಗ್ಗೆ ಈಗ ಹೈಕಮಾಂಡ್ ಮಟ್ಟದಲ್ಲಿ ಮಹತ್ವದ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಇನ್ನು ಡಿಕೆಶಿ ಬಣದ ನಾಯಕರು ಈ ಬಾರಿ ಯಾರಿಗೆ ಅದೃಷ್ಟ ಒಂದು ಒಲಿಯುತ್ತಂಬುವಂತನ್ನ ಈ ಪ್ರಶ್ನೆ ಈಗ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ದೆಹಲಿಯಲ್ಲಿ ಕೂಡ ಈ ಕೆಲವೊಂದಿಷ್ಟು ಸಿಎಂ ಡಿಕೆಶಿ ಮತ್ತು ಅವರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ ಇವರೆಲ್ಲ ಕೆಸಿ ವೇಣುಗೋಪಾಲ್ ಹಾಗೂ ಕಾಂಗ್ರೆಸ್ನ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡೋ ಕೂಡ ಸಾಧ್ಯತೆ ಇದೆ. ಈ ಭೇಟಿ ವೇಳೆ ಸಚಿವ ಸಂಪುಟಕ್ಕೆ ಸಂಬಂಧಪಟ್ಟ ಹಾಗೆ ಎರಡನೇ ಲಿಸ್ಟ್ ಇವತ್ತು ಫೈನಲ್ ಆಗೋದು ಗ್ಯಾರಂಟಿ ಅಂತಾನೆ ಹೇಳ್ಬೋದು. ಯಾರಿಗೆ ಕೂಡ ಒಲಿಯುತ್ತೆ, ಯಾರಿಗೆ ನಿರಾಸೆ ಆಗುತ್ತೆ ಎಂಬುದನ್ನ ಕುತೂಹಲ ಈಗ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಕೇಂದ್ರ ಬಿಂದು ಆಗಿದೆ ಅಂತಾನೆ ಹೇಳ್ಬೋದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೋಹನ್ ನಿಮ್ಮೆಲ್ಲ ಮಾಹಿತಿಗಾಗಿ.